ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕ ಜಯಚಂದ್ರ ಅಸಮಾಧಾನಗೊಂಡಿದ್ದಾರೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರರನ್ನ ಡಿಕೆಶಿ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಭೇಟಿಯಾಗಿ ಮಾತಾಡಿದ್ರು. ಸೊ ಅದಕ್ಕೆ ಅವರು ಮುಂದಕ್ಕೆ ಅಸೆಂಬ್ಲಿನ ನಡೆಸಬೇಕು. ಸೊ ಅದಕ್ಕೆ ಏನೇನು ಅಂತ ಅವರು ಮಾರ್ಗದರ್ಶನ ಕೇಳಕ್ ಬಂದಿದ್ದೀವಿ. ಇದು ಮುಖ್ಯಮಂತ್ರಿಗಳು ಹೆಚ್ಚೇನು ಮಾತಾಡಿಲ್ಲ, ಎರಡೇ ಮಾತಲ್ಲಿ ಮುಗಿಸಿದ್ರು. ಟಿಬಿ ಜಯಚಂದ್ರ ಅವರನ್ನು ಭೇಟಿಯಾಗಿ ಬಂದ ನಂತರ ಆಡಿದಂಥ ಮಾತುಗಳು. ಟಿಬಿ ಜಯಚಂದ್ರ ಅವರಿಗೆ ಬಹಳ ಅಸಮಾಧಾನ. ಈ ಬಾರಿ ಸಂಪುಟ ವಿಸ್ತರಣೆ ಆದಮೇಲೆ ಇದಕ್ಕೆ ಮುಂಚೆ BK ಹರಿಪ್ರಸಾದ್ ಅವರು ಕೂಡ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಅವ್ರ ನಿವಾಸಕ್ಕೆ ಹೋಗಿದ್ರು. ಈಗ ಸ್ವತಃ DK ಶಿವಕುಮಾರ್ ಅವರು ಇವತ್ತು ಹೋಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಏನೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಮಾತಾಡಿದ್ರ ಅಂದರೆ ಅದರ ಬಗ್ಗೆ ಅವರೇನೂ ಉತ್ತರ ಕೊಡ್ಲಿಕ್ಕೆ ತಯಾರಿರಲಿಲ್ಲ. ಬದಲಾಗಿ ಏನು ಮುಂಗಾರು ಅಧಿವೇಶನ ನಡೆಸಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸಲಹೆ ಪಡ್ಕೊಳ್ಳೋದಕ್ಕಷ್ಟೇ ಬಂದಿದ್ದೆ, ಅದರ ಬಗ್ಗೆ ಮಾತಾಡಿದೆ ನಾನು ಅನ್ನೋದು ಹೇಳಿದ್ದಾರೆ. ಮತ್ತೊಂದು ಕಡೆ ದೆಹಲಿಗೂ ಕೂಡ ಹೊರಡ್ಲಿಕ್ಕಿದ್ದಾರೆ. ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಭೇಟಿ ಮತ್ತು ಮಾತುಕತೆ ಕುತೂಹಲ ಮೂಡಿಸಿರುವಂಥದ್ದು. ಯಾಕಂದರೆ ಪಕ್ಷದಲ್ಲಿ ಹಿರಿಯ ನಾಯಕರಿರುವಂಥವ್ರು ಟಿಬಿ ಜಯಚಂದ್ರ. ತಾಳಪ್ಪ ಮುಖ್ಯಮಂತ್ರಿಗಳು ಇವತ್ತು ಬಂದಿದ್ರು. ನಾಳೆ ಅಸೆಂಬ್ಲಿ ಶುರುವಾಗಬೇಕಾದಾಗ ನಾನು ಪ್ರೋಟಮ್ ಸ್ಪೀಕರ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಅಸೆಂಬ್ಲಿ ನಡೆಸಬೇಕು, ಹೇಗೆ ನಡೆಸಬೇಕು, ಯಾವುದೆಲ್ಲ ವಿಚಾರಗಳನ್ನ ಎತ್ತಬೇಕು ಅಂತ ಅನ್ನೋದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿದ್ವಿ. ಸಚಿವ ಸ್ಥಾನದ ಬಗ್ಗೆ ಯಾವುದು ಚರ್ಚೆ ಆಯಿತು? ನಾನು ಸದ್ಯಕ್ಕೆ ಸ್ಪೀಕರ್. ಸರ್, ಯಾಕಂದ್ರೆ ತಾವು ತುಂಬಾ ಹಿರಿಯ ಮುಖಂಡರು ಕೂಡ ಈ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಂತ ಸಮಯದಲ್ಲಿ ತಾವು ರಾಜ್ಯ ಉಸ್ತುವಾರಿಯಾಗಿ ದೆಹಲಿಗೆ ಹೋಗಿದ್ರಿ. ಅಂತವ್ರಿಗೆ ಈಗ ಸಚಿವ ಸ್ಥಾನ ತಪ್ಪಿದೆ ಅನ್ನುವಂಥದ್ದು ಒಂದು ಗೊಂದಲ ಬೆಂಬಲಿಗರಲ್ಲೂ ಇದೆ. ಆ ಬಗ್ಗೆ ಏನಾದರೂ ಚರ್ಚೆ ಆಯಿತು? ಮುಂದಿನ ದಿನದಲ್ಲಿ ಗೊತ್ತಾಗ್ತದೆ. ಅಲ್ಲ ಸರ್, ಈಗ ಭೇಟಿ ಆದ್ಮೇಲೆ ಒಂದು ಹಸೋದ್ಗಾರನ ಮಾತ್ರ ಕೇಳ್ಬರ್ತಾರೆ. ಈಗ ನಾನು ಆಸ್ ಇಟ್ ಈಸ್ ಐ ಆಮ್ ಟುಡೇ ಐ ಆಮ್ ಎ ಸ್ಪೀಕರ್. ಯು ವಿಲ್ ಸಿ ದಿ ರಿಸಲ್ಟ್. ಸರ್, ಮೊನ್ನೆ ರಾಜ್ಯಪಾಲರ ಲೆಟರ್ ಬಂದಾಗ ನನ್ನ ವಿಚಾರ ಗೊತ್ತಿರಲಿಲ್ಲ, ಅದು ಬೇಡ ಅಂತ ಅದ್ರ ಬಗ್ಗೆ ಕೂಡ ಬೇಸರ ವ್ಯಕ್ತಪಡಿಸಿದ್ರಿ. ಆದ್ರೆ ಸಚಿವ ಸ್ಥಾನದ ಬಗ್ಗೆ ತುಂಬಾ ನಿರೀಕ್ಷೆಯನ್ನು ಇಟ್ಕೊಂಡಿದ್ರಿ. ನಿಮ್ಮ ಕ್ಷೇತ್ರದ ಜನ ಜೊತೆ ಮಾತಾಡ್ತೀವಿ. ಈಗ ಆಲ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್. ನಾಳೆಯಿಂದಲೇ ನಾನು ಆಫೀಸ್ಗೆ ಹೋಗಿ ಕೆಲಸ ಶುರು ಮಾಡ್ತೀನಿ. ಹಾಗಾದ್ರೆ ಇನ್ನು ಬೇಸರ ಇಲ್ಲ? ಹಾಗಾದ್ರೆ ಏನಿಲ್ಲ, ನಾಳೆ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್. ಸಂವಿಧಾನವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು. ಅದು ಮಾಡದಲ್ಲೇ ಇದ್ರೆ ನನ್ನನ್ನು ಹೇಳಿ ಅಂತಾರೆ. ಪಕ್ಷ ಮತ್ತೆ ಸಿಎಂ ಅವರು ಹೇಳಿದಂತ ಒಂದು ಇದಕ್ಕೆ ಬದ್ಧರಾಗಿರ್ತೀರಿ ಅಂತ ನೋಡಿ. ಅವತ್ತು ಕ್ಷೇತ್ರದ ಜನದ ಒತ್ತಡದ ಹಿನ್ನೆಲೆಯಲ್ಲಿ ಕೆಲವನ್ನ ತೀರ್ಮಾನ ತಗೋಬೇಕಾಗಿರ್ಬೋದು. ತೀರ್ಮಾನ ತಗೊಂಡಿಲ್ಲ, ನನ್ನ ಅಭಿಪ್ರಾಯವನ್ನು ಹೇಳಿದ್ದೆ. ಈಗ ಅದೆಲ್ಲದೂ ಕೂಡ ಕ್ಲಾರಿಫೈ ಆಗಿದೆ. ಸಿಎಂ DK ನಡೆಸಿದ ಸಂಧಾನ ಸಕ್ಸಸ್ ಆಗಿದೆ. ನಾಳೆಯಿಂದ ಕಚೇರಿಗೆ ಹೋಗಿ ಕೆಲಸ ಮಾಡ್ತೀನಿ ಅಂತ ಟಿಬಿ ಜಯಚಂದ್ರ ಅವರು ಹೇಳಿದ್ದಾರೆ. ನಾನು ಈಗ ಸ್ಪೀಕರ್. ಸೊ ಈಗ ಸಚಿವ ಸ್ಥಾನ ಬಯಸಿದ್ದು, ಅಸಮಾಧಾನ ಇದ್ದಿದ್ದು, ಅದರ ಬಗ್ಗೆ ಎಲ್ಲ ನಾನು ಮಾತಾಡೋದಿಲ್ಲ. ಯಾಕಂದ್ರೆ ಈಗ ನಾನು ಸ್ಪೀಕರ್ ಇದ್ದೀನಿ. ಈ ಕ್ಷಣಕ್ಕೂ ಕೂಡ ನಾನು ಸ್ಪೀಕರ್. ಸೊ ಸ್ಪೀಕರ್ ಆಗಿದ್ಕೊಂಡು ನಾನೀಗ ಆ ವಿಚಾರಗಳನ್ನು ಮಾತಾಡೋದು ಸರಿಯಾಗೋದಿಲ್ಲ. ನಿಮ್ಮ ಪ್ರಶ್ನೆಗಳೇನಿದೆ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಆಸ್ ಆಫ್ ನೌ ಎಲ್ಲದಕ್ಕೂ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ನುವಂಥದ್ದನ್ನಷ್ಟೇ ಟಿಬಿ ಜಯಚಂದ್ರ ಅವರು ಹೇಳಿದ್ದಾರೆ. ಇಬ್ಬರು ನಾಯಕರಲ್ಲಿ ಒಂದು ಸಾಮ್ಯತೆ ಇದ್ದಿದ್ದೇನೋ ಅಂದರೆ ಅಧಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಇತ್ತು. ಈಗ ನಾನು ಸ್ಪೀಕರ್ ಆಗಿ ಸದ್ಯಕ್ಕೆ ನೇಮಕ ಆಗಿರೋದ್ರಿಂದ ಮುಖ್ಯಮಂತ್ರಿಗಳು ಆ ಸಂಬಂಧ ಚರ್ಚೆ ಮಾಡೋದಕ್ಕೆ ಬಂದಿದ್ರು ಅಂತ ಟಿಬಿ ಜಯಚಂದ್ರ ಅವರು ಹೇಳಿದರು. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಅದೇ ಮಾತನ್ನ ಹೇಳಿದರು. ಅಲ್ಲಿಗೆ DK ಶಿವಕುಮಾರರ ಭೇಟಿ ಮತ್ತು ಸಂಧಾನ ಸಕ್ಸಸ್ ಆದ ಹಾಗೆ ಕಾಣ್ತಾ ಇದೆ. ಟಿಬಿ ಜಯಚಂದ್ರ ಅವರು ಹೇಳಿದಂಥ ಮಾತು,
ನಾನು ನಾಳೆನೇ ಕಚೇರಿಗೆ ಹೋಗಿ ಕೆಲಸ ಶುರು ಮಾಡ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಯಾವಾಗ ಅವರು ಹಂಗಾಮಿ ಸ್ಪೀಕರ್ ಆಗಿ ನೇಮಕಗೊಳ್ತಾ ಇದ್ದಾಗೇನೆ ಅದು ನನಗೆ ಬೇಡ ಅನ್ನೋ ರೀತಿಯಾಗಿ ಅವರು ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆದರೆ ಈಗ ನಾನು ನಾಳೆಯಿಂದ ಕಚೇರಿಗೆ ಹೋಗಿ ಆ ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ, ಇಲ್ಲಾಂದರೆ ನನ್ನನ್ನು ಹೇಳಿ ಅಂತಾರೆ ಅಂತ ಹೇಳಿದ್ದಾರೆ.